Happy morning, all of you. Namaste. Welcome back. Day 13. Now, the Magical Gratitude Practice 28 days program idu. The Magic book na ಓದ್ತಾ ಇದೀವಿ ರೋಂಡಾ ಬರ್ನೆ ಅವ್ರದ್ದು. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಓದಿ ಕನ್ನಡದಲ್ಲಿ ಅನುವಾದ ಮಾಡಿ ಇದರ ಡೈಲಿ ಪ್ರಾಕ್ಟೀಸಸ್ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಲೈಫ್ ಅಲ್ಲಿ, ರೈಟ್? ಸೊ ನಿನ್ನೆವರೆಗೂ ಡೇ 12 ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಸೊ ಫಾಲೋ ಫ್ರಮ್ ಡೇ 0 ಇಂದ ಒಂದೊಂದೇ ವಿಡಿಯೋ ವಾಚ್ ಮಾಡಿ. ಇವತ್ತು ಡೇ 13 ಇದೆ, ರೈಟ್? ಸೊ ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ಮೈ ನೇಮ್ ಇಸ್ ಗೋಪಿ ಕೃಷ್ಣ. ಸೊ ಆಲ್ ಆಫ್ ಯು, ವೆಲ್ಕಮ್ ಬ್ಯಾಕ್ ಟು ಡೇ 13. Let's quickly start our day 13. Today's chapter is very wonderful. ಹೇಗೆ ನಿಮ್ಮ ಕನಸುಗಳು ವಿಶಸ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು, ರೈಟ್? ಹೇಗೆ ನಿಮ್ಮ ಡ್ರೀಮ್ಸ್, ಡಿಸೈರ್ಸ್, ಗೋಲ್ಸ್, ವಿಶಸ್ನ ಹೇಗೆ ನಿಜ ಮಾಡ್ಕೋಬೇಕು, ಮ್ಯಾನಿಫೆಸ್ಟ್ ಮಾಡ್ಬೇಕನ್ನೋದ್ರ ಬಗ್ಗೆ ಇದೆ. ಸೊ ಇಟ್ಸ್ ಲೈಕ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆನೇ ಇದೆ ಇವತ್ತು. ಐ ಆಮ್ ಸೋ ಎಕ್ಸೈಟೆಡ್, ಸೋ ಹ್ಯಾಪಿ. ಸೊ ಫಾಲೋ ವಿತ್ ಮೀ. ದ ಚಾಪ್ಟರ್ ನೇಮ್ ಈಸ್ ಮೇಕ್ ಆಲ್ ಯುವರ್ ವಿಶಸ್ ಕಮ್ ಟ್ರೂ. ಮೇಕ್ ಆಲ್ ಯುವರ್ ವಿಶಸ್ ಕಮ್ ಟ್ರೂ. ಕೋಟ್ ಏನಪ್ಪಾ ಅಂದ್ರೆ, ಇಮ್ಯಾಜಿನೇಷನ್ ಇಸ್ ದ ಟ್ರೂ ಮ್ಯಾಜಿಕ್ ಕಾರ್ಪೆಟ್. ಸೊ ಕಲ್ಪನೆ ನಿಜವಾದ ಒಂದು ಮ್ಯಾಜಿಕ್ ಕಾರ್ಪೆಟ್. If you have been following the magical practices day by day, you have now built an amazing foundation by practicing gratitude for everything you have received and continue to receive in your life. But today is an exciting day because you are going to begin to use gratitude magical power for your dreams and desires. ನೋಡಿ, ನನ್ನ ಜೊತೆ ನೀವು ಇದನ್ನ ಫಾಲೋ ಮಾಡ್ತಾ ಇದ್ದೀರಾ ಈ ಪ್ರೋಗ್ರಾಮ್ನ ಅಂದ್ರೆ, ಎವ್ರಿ ಡೇ ಒಂದೊಂದೇ ಪ್ರಾಕ್ಟೀಸಸ್ ನೀವು ಮಾಡಿ ಬರ್ತಾ ಇದ್ದೀರಾ ಅಂದ್ರೆ, ನಿಜವಾಗ್ಲೂ 100% ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇದುವರೆಗೂ ನಿಮ್ಗೆ ಅಮೇಝಿಂಗ್ ಪವರ್ ಬಂದ್ಬಿಟ್ಟಿರುತ್ತೆ. ಗ್ರಾಟಿಟ್ಯೂಡ್ ಪವರ್ ನಿಮ್ಮ ಹತ್ರ ಆಲ್ರೆಡಿ ರಿಸೀವ್ ಆಗಕ್ಕೆ ಶುರು ಆಗಿರುತ್ತೆ. ಸೊ ಈ ಗ್ರಾಟಿಟ್ಯೂಡ್ ಪವರ್ ಇವತ್ತಿಂದ ನೀವು ಹೇಗೆ ಬಳಸಕ್ ಶುರು ಮಾಡ್ತೀರಾ, ಅಥವಾ ಇವತ್ತಿನ ದಿನ ಯಾವ್ದು ಬಳಸ್ತೀರಾ ಅಂತ ಹೇಳಿದ್ರೆ, ಟು ಅಟ್ರಾಕ್ಟ್ ವಾಟ್ ಯು ವಾಂಟ್. ಫ್ಯೂಚರ್ ನಿಮ್ಮ ಡ್ರೀಮ್ ನ ಅಟ್ರಾಕ್ಟ್ ಮಾಡ್ಕೊಳ್ಳಕ್ಕೆ ಆ ಮ್ಯಾಜಿಕ್ ಪವರ್, ಆ ಗ್ರಾಟಿಟ್ಯೂಡ್ ಪವರ್ನ ಇವತ್ತು ಬಳಸ್ಕೊಳ್ಳಕ್ಕೆ ಶುರು ಮಾಡ್ತೀರಾ, ರೈಟ್? Hundreds of native cultures through the centuries have traditionally given thanks for the what they want before they have received it, creating elaborate ceremonies to put in as much energy as they could to give into thanks. The Egyptians have celebrated the flooding of Nile River since ancient times to ensure continual flow of water in the river. American Indians and Australian Aborigines perform rain dance. Various African tribes perform ceremonies for their food before they hunt for it. And very nature of prayer in every culture and religion is giving thanks for before having received what they are desired. ನೋಡಿ, ಸಿನ್ಸ್ ಏನ್ಷಿಯಂಟ್ ಟೈಮ್ ಇಂದ ಈಜಿಪ್ಷಿಯನ್ ಸಿವಿಲೈಸೇಷನ್ ಇರ್ಬೋದು, ಅಮೆರಿಕನ್ ಇಂಡಿಯನ್ಸ್ ಅಲ್ಲಿ ಇರ್ಬೋದು, ಆಸ್ಟ್ರೇಲಿಯನ್ ಟ್ರೈಬಲ್ ಇರ್ಬೋದು, ಆರ್ ಎನಿ ಆಫ್ರಿಕನ್ ಟ್ರೈಬಲ್ ಇರ್ಬೋದು, ದೇ ಆರ್ ಗಿವಿಂಗ್ ದ ಎಕ್ಸಾಂಪಲ್. ಅವರು ಯಾವುದನ್ನ ಒಂದು ಪಡಿಯೋಕ್ಕಿಂತ ಮೊದಲೇ ಒಂದು ರಿಚುವಲ್ಸ್ ನ ಫಾಲೋ ಮಾಡ್ತಾ ಇದ್ರಂತೆ. ಅಂದ್ರೆ ಆಲ್ರೆಡಿ ಅದನ್ನ ಪಡೆದಿದೀವಿ ಅನ್ನೋ ರೀತಿ ಒಂದ್ ಏನ್ ಮಾಡ್ತಾ ಇದ್ರು, ದೇರ್ ಥ್ಯಾಂಕ್ಸ್ ನ ಕೊಡ್ತಾ ಇದ್ರು, ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಇದ್ರು, ರೈಟ್? ಇಟ್ ಕ್ಯಾನ್ ಬಿ ಎ ರೈನ್ ಡ್ಯಾನ್ಸ್, ಆ ರಿವರ್ ಫ್ಲೋ, ಕಂಟಿನ್ಯೂಸ್ ಫ್ಲೋ ಆಗಿರ್ಬೋದು, ಅಥವಾ ಫುಡ್ ಹಂಟಿಂಗ್ ಹೋಗೋಕ್ಕಿಂತ ಮೊದಲೇ ಆಲ್ರೆಡಿ ಅದಕ್ಕೆ ಒಂದು ರಿಚುವಲ್ ನ ಫಾಲೋ ಮಾಡಿ ಥ್ಯಾಂಕ್ಸ್ ನ ಕೊಡ್ತಾ ಇದ್ರು, ಅಂದ್ರೆ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಇದ್ರು. ದ ಲಾ ಆಫ್ ಅಟ್ರಾಕ್ಷನ್ ಸೇಸ್ ಲೈಕ್ ಅಟ್ರಾಕ್ಟ್ಸ್ ಲೈಕ್, ವಿಚ್ ಮೀನ್ಸ್ ಯು ಮಸ್ಟ್ ಫಾರ್ಮ್ ಇನ್ ಯುವರ್ ಮೈಂಡ್ ದ ಲೈಕ್ನೆಸ್ ಆರ್ ಆನ್ image of what you want. Then to attract your desire to you, you have to feel as though it's yours. So how you feel is like how you would feel when you had already wanted. The easiest way to do that is to be grateful for what you want before you have received it, right? If it never occurred to you before to use gratitude to receive what you want, you have now discovered another its magical power. The very word in the Holy Scripture promise exactly that. Whoever have gratitude
will be given more and he or she will have an abundance. ನೋಡಿ, ಲಾ ಆಫ್ ಅಟ್ರಾಕ್ಷನ್ ಮಾತಾಡ್ತಾ ಇದಾರೆ ಇವರು. ಲಾ ಆಫ್ ಅಟ್ರಾಕ್ಷನ್ ಏನಪ್ಪ ಹೇಳುತ್ತಂದ್ರೆ ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಂದ್ರೆ ಒಂದೇ ತರಹದ ಒಂದು ಎನರ್ಜಿ ಅದೇ ತರ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ. ಲೈಕ್ ಅಟ್ರಾಕ್ಟ್ಸ್ ಲೈಕ್. ನೆಗೆಟಿವ್ ಎನರ್ಜಿ ನೆಗೆಟಿವ್ ನ ಅಟ್ರಾಕ್ಟ್ ಮಾಡುತ್ತೆ, ಪಾಸಿಟಿವ್ ನ ಅಟ್ರಾಕ್ಟ್ ಮಾಡುತ್ತೆ. ಒಳ್ಳೆ ವ್ಯಕ್ತಿಗಳು ಒಳ್ಳೆ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತಾರೆ, ಕೆಟ್ಟವರು ಕೆಟ್ಟದನ್ನ ಅಟ್ರಾಕ್ಟ್ ಮಾಡ್ತಾರೆ. ಸೊ ನಮಗೆ ಲೈಫಲ್ಲಿ ಏನ್ ಬೇಕು ಆ ಒಂದು ಲೈಕ್ನೆಸ್ ನ ನಮ್ಮ ಮೈಂಡ್ ಅಲ್ಲಿ ಇಮೇಜ್ ನ ಕ್ರಿಯೇಟ್ ಮಾಡಿ, ಇಮ್ಯಾಜಿನೇಷನ್ ನ ತರಿಸ್ಕೊಳ್ಳಿ, ಪ್ಲಸ್ ಫೀಲಿಂಗ್ ನ ತರಿಸ್ಕೊಳ್ಬೇಕು. ಫೀಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ವಾವ್, ಆಲ್ರೆಡಿ ಅದು ನನ್ಗೆ ಸಿಕ್ಕಿದೆ, ಆಲ್ರೆಡಿ ನನ್ಗೆ ಅದು ಅಚೀವ್ ಆಗಿದೆ, ನನ್ನ ಹತ್ರ ಇದೆ ಅನ್ನೋ ರೀತಿ ಫೀಲಿಂಗ್ಸ್ ನ ತರಿಸ್ಕೊಂಡ್ರೆ ಆ ಗ್ರಾಟಿಟ್ಯೂಡ್ ತಾನಾಗೆ ಬರುತ್ತೆ. ಅಂಡ್ ಗ್ರಾಟಿಟ್ಯೂಡ್ ಇಸ್ ಅ ಕೀ, ಗ್ರಾಟಿಟ್ಯೂಡ್ ಇಸ್ ಅ ಮ್ಯಾಜಿಕಲ್ ಪವರ್, ರೈಟ್? ನೋಡಿ, ಯಾರ ಹತ್ರ ಗ್ರಾಟಿಟ್ಯೂಡ್ ಇದೆ, ಸೊ ಆಲ್ರೆಡಿ ಅವ್ರಿಗೆ ಏನ್ ಸಿಕ್ಕಿದೆ ಅದಕ್ಕೆ ಗ್ರಾಟಿಟ್ಯೂಡ್ ಇದೆ ಅಂತ ಹೇಳಿದ್ರೆ he or she will be given more in abundance. ಇನ್ನು ಅಬೆಂಡೆನ್ಸ್ ಅವರಿಗೆ ಸಿಗ್ತಾ ಹೋಗುತ್ತೆ. Gratitude is something you must have before you can receive. Not something that you simply do after something good has happened. Most people are grateful after they receive something good, but to make always your wish come true and change your entire life by filling it with riches in every area, you must be grateful before and after. ನೋಡಿ, ಇದುವರೆಗೂ ನಾವೇನು ಅರ್ಥ ಮಾಡ್ಕೊಂಡ್ವಿ, ಗ್ರಾಟಿಟ್ಯೂಡ್ ನ ನಾವು ಆಲ್ರೆಡಿ ಇರೋದಕ್ಕೆ ಸಿಕ್ಕಿರೋದಕ್ಕೆ ಮಾತ್ರ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು ಅಥವಾ ಸಲ್ಲಿಸ್ತೀವಿ ಅಂತ ಕಲ್ತಿದ್ವಿ. ಬಟ್ ಆಕ್ಚುಲಿ ಇಲ್ಲಿ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳ್ಕೊಡ್ತಾ ಇದ್ದಾರೆ. ನಾವು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಪಡಿಬೇಕಂತ ಹೇಳಿದ್ರೆ ಆಲ್ರೆಡಿ ಸಿಗಕ್ಕಿನ ಮೊದಲೇ ನಾವು ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೇಕು. ವಾವ್, ಥ್ಯಾಂಕ್ ಯು ಸೋ ಮಚ್, ಆಲ್ರೆಡಿ ನನಗೆ ಇದು ಸಿಕ್ಕಿದೆ, ಆಲ್ರೆಡಿ ನನಗೆ ಪಡ್ಕೊಂಡಿದ್ದೀನಿ. ಆ ಫೀಲಿಂಗ್ ನ ತರಿಸ್ಕೋಬೇಕು, ಆಲ್ರೆಡಿ ಗ್ರಾಟಿಟ್ಯೂಡ್ ನ ಕೊಡಬೇಕು. ಈವನ್ ಬಿಫೋರ್ ಅಂಡ್ ಆಫ್ಟರ್ ಆಲ್ಸೋ, ಎರಡೂ ಸರಿ ಗ್ರಾಟಿಟ್ಯೂಡ್ ನ ಕೊಡೋದನ್ನ ನೋಡಿ ಇಲ್ಲಿಂದ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಡೇ 12 ವರೆಗೂ ಫೌಂಡೇಶನ್ ಇತ್ತು. ಸೊ ಇಲ್ಲಿಂದ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಲೈಫ್ ಅಲ್ಲಿ ಪಡೀಲಿಕ್ಕೆ ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಗ್ರಾಟಿಟ್ಯೂಡ್ ನಾಟ್ ಓನ್ಲಿ ಆಫ್ಟರ್ ರಿಸೀವ್ ಆದ್ಮೇಲೆ ಅಥವಾ ಪಡೆದಿರೋದಕ್ಕೆ ಮಾತ್ರ ಅಲ್ಲ, ಏನ್ ಸಿಗಬೇಕು ಅದಕ್ಕೂ ಕೂಡ ಗ್ರಾಟಿಟ್ಯೂಡ್ ನ ನಾವು ಸಲ್ಲಿಸಬೇಕು. Through the act of being sincerely grateful for receiving your desire beforehand, you immediately form an image in your mind that you have it. You feel as if though you have it and you are filling your part. If you continue to hold that image and feeling, you will magically receive your desire. You won't know how you will receive it, and it is not your job to figure it out. ನೋಡಿ, ಹೇಗೆ, ಯಾವಾಗ, ಯಾವ ತರ ಇದೆಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆ, ಜಸ್ಟ್ ಫಾರ್ಮ್ ಅ ಇಮೇಜ್. ನಿಮ್ಗೇನ್ ಬೇಕು, ಲೆಟ್ಸ್ ಸೇ ಬೈಕ್ ಬೇಕು, ಲೆಟ್ಸ್ ಸೇ ಕಾರ್ ಬೇಕು, ಆರ್ ಮನೆ ತಗೊಳ್ಬೇಕು, ಆರ್ ಲೆಟ್ಸ್ ಸೇ ಯು ವಾಂಟ್ ಅ ಮೊಬೈಲ್, ಆರ್ ಯು ವಾಂಟ್ ಸಮಥಿಂಗ್ ನಿಮ್ಮ ಲೈಫಲ್ಲಿ ಒಂದು 1 lakh rupees ಅಟ್ರಾಕ್ಟ್ ಮಾಡಬೇಕು. ವಾಟ್ ಎವರ್, ಇಮೇಜ್ ನ ಫಾರ್ಮ್ ಮಾಡಿ, ಮೈಂಡ್ ಅಲ್ಲಿ ಇಮ್ಯಾಜಿನೇಷನ್ ಮಾಡಿ, ಪ್ಲಸ್ ಫೀಲ್ ಮಾಡಿ. ಆಸ್ ಇಫ್ ಬೈಕ್ ಇದೆ, ಓಡಿಸ್ತಾ ಇದ್ದೀರಾ ಅಂದ್ರೆ ಹೇಗಿರುತ್ತೆ ಆ ಫೀಲಿಂಗ್ ನ ತರಿಸ್ಕೊಳ್ಳಿ, ಅದಕ್ಕೆ ಗ್ರಾಟಿಟ್ಯೂಡ್ ನ ಸಲ್ಲಿಸಿ. ಅಂಡ್ ಡೋಂಟ್ ವರಿ ಹೇಗೆ, ಯಾವ ತರ, ಯಾವಾಗ ಆಗತ್ತೆ ಅಂತ ಹೇಳಿ. ದಟ್ಸ್ ದ ಜಾಬ್ ಆಫ್ ಯೂನಿವರ್ಸ್, ದಟ್ಸ್ ನಾಟ್ ಯುವರ್ ಜಾಬ್. ಯುವರ್ ಜಾಬ್ ಇಸ್ ಜಸ್ಟ್ ಇಮ್ಯಾಜ್ ಅಂಡ್ ಕ್ರಿಯೇಟ್ ದಟ್ ಫೀಲಿಂಗ್, ರೈಟ್? You don't try to figure out how gravity is going to keep you on the ground. When you walk, go for a walk, do you? ಸೊ ನೀವು ನಡಿಬೇಕಾದ್ರೆ ನೀವೇನಾದ್ರೂ ಯಾವ ತರ ಗ್ರಾವಿಟಿ ನನ್ನನ್ನ ನೆಲದ ಮೇಲೆ ಇಟ್ಕೊಳ್ಳಂಗೆ ಮಾಡುತ್ತೆ ಅಂತ ಹೇಳಿ ಏನಾದ್ರೂ ನಾವು ತರ್ಕ ಮಾಡಕ್ ಹೋಗ್ತೀವ? ಡೆಫಿನೆಟ್ಲಿ ಮಾಡಲ್ಲ. ನಾವೇನ್ ಮಾಡ್ತೀವಿ, ಜಸ್ಟ್ ವಾಕ್ ಮಾಡ್ತಾ ಹೋಗ್ತೀವಿ. ಯಾಕೆ? ಗ್ರಾವಿಟಿ ವರ್ಕ್ ಆಗೇ ಆಗುತ್ತೆ. ಸೊ ಸೇಮ್ ವೇ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೇ ಆಗುತ್ತೆ. ಡೋಂಟ್ ಥಿಂಕ್ ಯಾವಾಗ, ಹೇಗೆ, ಯಾವ ತರ ಆಗತ್ತೆ ಅಂತ ಹೇಳಿ ತರ್ಕ ಮಾಡೋ ಅವಶ್ಯಕತೆ ಇಲ್ಲ, ರೈಟ್? You trust and know that when you go for a walk, the law of gravity will keep you firmly on the ground. Likewise, you must trust and know that when you are grateful for what you want will be magically moved to your life, because the law of universe. ನೋಡಿ, ಲಾ ಆಫ್ ಯೂನಿವರ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಜಸ್ಟ್ ನಿಮ್ಗೇನ್ ಬೇಕು, ಏನ್ ಡ್ರೀಮ್ ಇದೆ, ಏನ್ ವಿಶಸ್ ಇದೆ, ಅದಕ್ಕೆ ಆಲ್ರೆಡಿ ಥ್ಯಾಂಕ್ ಯು ಹೇಳಿ, ಮ್ಯಾಜಿಕಲಿ ನಿಮ್ಮ ಲೈಫಲ್ಲಿ ಯಾವ ತರ ಸಿಚುಯೇಷನ್ ಚೇಂಜಸ್ ಆಗುತ್ತಪ್ಪ ಅಂತ ಹೇಳಿದ್ರೆ ಅದು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಆಗುತ್ತೆ, ಬಂದೇ ಬರುತ್ತೆ.
ಜಸ್ಟ್ ರಿಸೀವ್ ಮಾಡ್ಕೊಳಕ್ ರೆಡಿ ಇರ್ಬೇಕು ನೀವು ಅಷ್ಟೇ. ದಟ್ಸ್ ಲಾ ಆಫ್ ಯೂನಿವರ್ಸ್. ವಾಟ್ ಯು ಡೂ what do you most want right now? ಈಗ ನೆಕ್ಸ್ಟ್ ಪ್ಯಾರಾ, ವಾಟ್ ಯು ವಾಂಟ್ ಮೋಸ್ಟ್ ರೈಟ್ ನೌ? ಈ ಕ್ಷಣದಲ್ಲಿ ನಿಮಗೆ ಅತ್ಯಂತ ಅವಶ್ಯಕತೆ ಯಾವುದಿದೆ? ಥಿಂಕ್ ಆಫ್ ದಟ್. ಹೇಗೆ? At the beginning of this book, I asked you to get really clear about what you want in every area of your life. Go to the list you have created now and choose your top 10 desires for this magical practice. You can select 10 desires from different areas of your life, such as money, health, home, relationship, or you might want to choose 10 desires in one area you really want to change, such as work or success. Be very clear and specific about what you want most, so that you can see the changes magically happen from this practice, right? So ಇವಾಗ ಶುರು ಮಾಡೋಕ್ಕಿಂತ ಮೊದಲೇ ನಮ್ಮ ಎಲ್ಲ ಏರಿಯಾ, ಡಿಫ್ರೆಂಟ್ ಏರಿಯಾಸ್ ಲೈಕ್ ಹೆಲ್ತ್ ಅಥವಾ ರಿಲೇಶನ್ಶಿಪ್ ಅಥವಾ ಕರಿಯರ್ ಆರ್ ಮನಿ, ರೈಟ್, ಇದೆಲ್ಲದರ ವಿಚಾರದಲ್ಲಿ ಏನ್ ಬೇಕು ಅಂತ ಹೇಳಿ ಈ ಬುಕ್ ಶುರು ಮಾಡೋಕ್ಕಿಂತ ಮೊದಲೇ ಹೇಳಿದ್ದೆ. ಅದೇ ತರ ಈ ಕ್ಷಣದಲ್ಲಿ ನಿಮ್ಗೆ ರೈಟ್ ನೌ 10 ಮೋಸ್ಟ್ ಇಂಪಾರ್ಟೆಂಟ್ ವಿಷಸ್, ಯಾವ್ದು ಅತ್ಯವಶ್ಯಕವಾಗಿ ಬದಲಾವಣೆ ಆಗ್ಬೇಕು ಅಥವಾ ಪಡ್ಕೋಬೇಕಂತಿದ್ದೀರಾ ಅದನ್ನ ನೀವು ಲಿಸ್ಟ್ ಮಾಡ್ಕೋಬೇಕಾಗತ್ತೆ. ಹೇಗೆ ಹೇಳ್ತೀನಿ ನಾನು, ಓಕೆ, ಬಟ್ ಗೆಟ್ ರೆಡಿ. ಓಕೆ, ಎನಿ ಏರಿಯಾ, ಇಟ್ ಕ್ಯಾನ್ ಬಿ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಹೆಲ್ತ್ ಅಲ್ಲಿ ಇರ್ಬೋದು, ಮನಿನಲ್ಲಿ ಇರ್ಬೋದು, ಜಾಬ್, ಕರಿಯರು ಅಥವಾ ಸೆಲ್ಫ್ ನಿಮ್ಮ ಒಳಗಡೆನೆ ಆಗಿರ್ಬೋದು, ರೈಟ್? ಫಾರ್ ಎಕ್ಸಾಂಪಲ್, ನಾನು ತುಂಬಾ ಧೈರ್ಯವಂತ ಆಗ್ಬೇಕು ಅಥವಾ ನಾನು ಆಕ್ಷನ್ ಟೇಕರ್ ಆಗ್ಬೇಕು. ಕೆಲವರು ಏನ್ ಮಾಡ್ತಿರ್ತೀರಾ, ಪೋಸ್ಟ್ಪೋನ್ ಮಾಡ್ತಾ ಇರ್ತೀರಾ, ನಿಮ್ಮಲ್ಲಿ ಸೋಂಬೇರಿತನ ಇರುತ್ತೆ. ಸೊ ನಾನು ಆಕ್ಟಿವ್ ಆಗ್ಬೇಕು, ಆಕ್ಷನ್ ಟೇಕರ್ ಆಗ್ಬೇಕು, ಇದು ಕೂಡ ಆಗಿರ್ಬೋದು. ಎಕ್ಸಾಂಪಲ್ ನಾನು ಹೇಳ್ತಾರಂತದ್ದು. ಸೊ ಎನಿ 10 ವಿಶಸ್ ಯು ವಾಂಟ್ ಟು ಅಚೀವ್. Okay, imagine you are putting in the magic order with the universe for your top 10 desires, because in truth, by using the law of attraction, that exactly what you're going to do. Okay, ನೋಡಿ, ಈ 10 ವಿಷಸ್ ನ ಏನ್ ಬರ್ಕೊಳ್ತೀರಾ ಅಥವಾ ಕ್ರಿಯೇಟ್ ಮಾಡ್ಕೊಳ್ತೀರಾ, ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡ್ಬೇಕು, ಇಮೇಜ್ ನ ಕ್ರಿಯೇಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಹೇಳಿದ ಒಂದು ಎಕ್ಸಾಂಪಲ್, ಇವಾಗ ನಾನು ಸೋಂಬೇರಿತನ ಬಿಟ್ಟು ಅತ್ಯಂತ ಆಕ್ಟಿವ್ ಪರ್ಸನ್ ಆಗ್ತೀನಿ ಅಂತ ಹೇಳಿದ್ರೆ, ಇಮ್ಯಾಜಿನ್ ದಟ್ ಯು ಆರ್ ವೆರಿ ಆಕ್ಟಿವ್, ಹೋಲ್ ಡೇ ಆಕ್ಟಿವ್ ಆಗಿದ್ದೀರಾ, ಎಲ್ಲಾ ಕೆಲಸಗಳನ್ನ ಆನ್ ಟೈಮ್ ಮಾಡಿ ಮುಗಿಸ್ತಾ ಇದ್ದೀರಾ, ಈ ರೀತಿ. ಆರ್ ಇಟ್ ಕ್ಯಾನ್ ಬಿ ಹೆಲ್ತ್, ತುಂಬಾ ಹೆಲ್ದಿ ಆಗಿದ್ದೀರಾ, ಯಾವುದೇ ರೀತಿ ಮಾತ್ರೆ ಬೇಕಾಗಿಲ್ಲ, ತುಂಬಾ ಫಿಟ್ ಆಗಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ, ಈ ರೀತಿ ಇಮ್ಯಾಜಿನ್ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ವಾಟ್ ಎವರ್ 10 ವಿಷಸ್ ಏನಿದೆ ಅದರ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೋಬೇಕು ನಿಮ್ಮ ಮೈಂಡ್ ಅಲ್ಲಿ. ಸಿಟ್ ಡೌನ್ at a computer or with a pen or a journal. Create a separate list of 10 top desires in the following way. Okay, ಒಂದು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡ್ಬೋದು ಅಥವಾ ಒಂದು ಪೇಪರ್, ಬುಕ್, ಪೆನ್ ತಗೊಂಡು ಬರೆಯಕ್ಕೆ ಶುರು ಮಾಡ್ಬೋದು. ಯಾವ ತರ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಆಲ್ರೆಡಿ ಗ್ರಾಟಿಟ್ಯೂಡ್ ನ ಕೊಡ್ತೀರಾ. ಫಸ್ಟ್ ನೀವು ಮ್ಯಾಜಿಕ್ ವರ್ಡ್ ಹೇಳ್ತೀರಾ, ಥ್ಯಾಂಕ್ ಯು ಫಾರ್ ಡ್ಯಾಶ್ ಅಂಡ್ ಫಿಲ್ ದ ಬ್ಲಾಂಕ್ ವಿತ್ ಯುವರ್ ಡಿಸೈರ್. ಆಲ್ರೆಡಿ ಅದು ಸಿಕ್ಕಿದೆ ಅನ್ನೋ ರೀತಿ ಆ ಗ್ಯಾಪ್ ಅಲ್ಲಿ ನೀವು ಫಿಲ್ ಮಾಡಬೇಕು. ಯಾವ ತರ, ಒಂದು 10 ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ನೀವು ಮ್ಯಾಜಿಕ್ ವರ್ಡ್ ಹೇಳ್ತೀರಾ, ಗ್ರಾಟಿಟ್ಯೂಡ್ ಕೊಡ್ತೀರಾ. ಥ್ಯಾಂಕ್ ಯು ಫಾರ್ ಹೈ ಮಾರ್ಕ್ಸ್ ಇನ್ ಮೈ ಎಕ್ಸಾಮ್ ರಿಸಲ್ಟ್ಸ್ ವಿಚ್ ಗಾಟ್ ಮಿ ಇನ್ ಟು ಎಕ್ಸಾಕ್ಟ್ ಕಾಲೇಜ್ ಐ ವಾಂಟೆಡ್. ಸ್ಟೂಡೆಂಟ್ಸ್ಗೆ ಥ್ಯಾಂಕ್ ಯು ಫಾರ್ ದ ಗ್ರೇಟ್ ನ್ಯೂಸ್ ದಟ್ ವಿ ಆರ್ ಹ್ಯಾವಿಂಗ್ ಅ ಬೇಬಿ. ಆಲ್ರೆಡಿ ಮಗು ಆಗಿದೆ ನಮ್ಗೆ. ಥ್ಯಾಂಕ್ ಯು ಇಟ್ಸ್ ಅ ಗ್ರೇಟ್ ನ್ಯೂಸ್, ವಿ ಆಲ್ರೆಡಿ ಹ್ಯಾವ್ ಅ ಬೇಬಿ. ಥ್ಯಾಂಕ್ ಯು ಅವರ್ ಡ್ರೀಮ್ ಹೋಮ್ ವಿಚ್ ಹ್ಯಾಸ್ ಎವ್ರಿಥಿಂಗ್ ವಿ ವಾಂಟೆಡ್ ಟು ಹ್ಯಾವ್ ಡೌನ್ ಟು ದ ಲಾಸ್ಟ್ ಡೀಟೇಲ್ಸ್. ಅಂದ್ರೆ ಆಲ್ರೆಡಿ ನಮ್ಮ ಡ್ರೀಮ್ ಹೌಸ್ ಸಿಕ್ಕಿದೆ, ಏನೇನು ಇರಬೇಕು ಅದರಲ್ಲಿ ಪ್ರತಿಯೊಂದು ಅದರಲ್ಲಿ ಇದೆ. ಥ್ಯಾಂಕ್ ಯು ಅಂತ ಹೇಳಿ ಅದನ್ನ ಬರೀತಾ ಇದೀವಿ. ಥ್ಯಾಂಕ್ ಯು ಅಮೇಝಿಂಗ್ ಫೋನ್ ಕಾಲ್ ವಿಚ್ ಮೈ ಡ್ಯಾಡ್ that has improved our relationship. Okay, ಸೊ ತಂದೆ ಮತ್ತೆ ಮಗನ ಸಂಬಂಧದ ಬಗ್ಗೆ ಇದನ್ನ ಹೇಳ್ತಾ ಇದ್ದಾರೆ. ಆಲ್ರೆಡಿ ಡ್ಯಾಡ್ ಕಡೆಯಿಂದ ಒಂದು ಒಳ್ಳೆ ಸಂಬಂಧ, ರಿಲೇಶನ್ಶಿಪ್ ನಮ್ಮ ಡ್ಯಾಡ್ ಜೊತೆ ಚೆನ್ನಾಗಾಗಿ ಅವ್ರ ಕಡೆಯಿಂದ ಫೋನ್ ಕಾಲ್ ಬಂದಿದೆ ನನಗೆ. ಓಕೆ, ಥ್ಯಾಂಕ್ ಯು ಫಾರ್ ದ ಮೆಡಿಕಲ್ ರಿಸಲ್ಟ್ ದಟ್ ಶೋಸ್
ಐ ಆಮ್ ಆಲ್ ಕ್ಲಿಯರ್ ಅಂಡ್ ಹೆಲ್ದಿ ಅಗೈನ್. ನೋಡಿ, ಯಾರಿಗೆ ಹೀಲ್ ಆಗ್ಬೇಕು, ಆರೋಗ್ಯ ಚೆನ್ನಾಗಾಗ್ಬೇಕು, ಯಾವ್ದೋ ಕಾಯಿಲೆ ಇದೆ, ರೋಗ ಇದೆ, ಹೀಲ್ ಆಗ್ಲಿಕ್ಕೆ ಈ ಒಂದು ಸೆಂಟೆನ್ಸ್ ನ ಅವರು ಬರಿಬೇಕಾಗತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಆಲ್ ದ ಮೆಡಿಕಲ್ ರಿಸಲ್ಟ್ಸ್. ಮೆಡಿಕಲ್ ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ? ಮೆಡಿಕಲ್ ರಿಪೋರ್ಟ್ ದಟ್ ಶೋಸ್ ಐ ಆಮ್ ಆಲ್ ಕ್ಲಿಯರ್ ಅಂಡ್ ಹೆಲ್ದಿ ಅಗೈನ್. ನಾನು ಎಲ್ಲ ಗುಣ ಆಗಿದೆ, ಆಲ್ರೆಡಿ ನಾನು ಗುಣ ಆಗಿ ತುಂಬಾ ಆರೋಗ್ಯವಾಗಿದ್ದೇನೆ, ಕನ್ನಡದಲ್ಲಿ ಬರಿಬೇಕಂದ್ರೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಐ ರಿಸೀವ್ಡ್ ವಿಚ್ ಈಸ್ ಎಕ್ಸಾಕ್ಟ್ ಅಮೌಂಟ್ ಐ ನೀಡೆಡ್ ಫಾರ್ ಮೈ ಯುರೋಪಿಯನ್ ಟ್ರಿಪ್. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬರಬೇಕಾ? ಸೊ ರೈಟ್ ದಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದ ಮನಿ I unexpectedly I received the exact amount which I needed for European trip. Thank you, thank you, thank you for doubling of our sales figure in this month. Nodi, business people or sales people or job alliroru target na double ಮಾಡ್ಕೋಬೇಕಂತ ಹೇಳಿದ್ರೆ use this wish, use this affirmation. Thank you, thank you, thank you for the idea that won us our biggest client yet. So ಯಾರಾದ್ರೂ ಟೆಲಿಕಾಲಿಂಗ್ ಅಥವಾ ಒಂದು ಕ್ಲೈಂಟ್ ಮೀಟಿಂಗ್ ಅಲ್ಲಿ ಇದ್ದೀರಾ ಅಂದ್ರೆ ಈ ಒಂದು ಸೆಂಟೆನ್ಸ್ ನ ಅವ್ರು ಯೂಸ್ ಮಾಡಬಹುದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಮೈ ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್. ಯಾರಿಗೆ ಮದುವೆ ಆಗ್ಬೇಕು, ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಬರಬೇಕು, ಸೊ ದೇ ಕ್ಯಾನ್ ಯೂಸ್ ದಿಸ್ ವಿಶ್ ಆಸ್ ಅ ಅಫರ್ಮೇಶನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೌ ಈಸಿ ಅಂಡ್ ಎಫರ್ಟ್ಲೆಸ್ ಅವರ್ ಮೂವ್ ವಾಸ್. ಓಕೆ, ಸೊ ಜೀವನದಲ್ಲಿ ಏನಾದ್ರೂ ಹೊಸದನ್ನ ಚೇಂಜ್ ಮಾಡ್ಕೋಬೇಕು ಅಥವಾ ಹೊಸ ಬದಲಾವಣೆ ತರಬೇಕಂತ ಹೇಳಿದ್ರೆ ಅದಕ್ಕೆ ಇದು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದ ಹೌ ಈಸಿ ಅಂಡ್ ಎಫರ್ಟ್ಲೆಸ್ ದ ಮೂವ್ ವಾಸ್. ಅಂದ್ರೆ ಒಂದು ಬದಲಾವಣೆ ಎಷ್ಟು ಈಸಿಯಾಗಿ ಆಯ್ತು ಅಂತ ಹೇಳ್ಬಿಟ್ಟು, ರೈಟ್? ಸೊ ದಿಸ್ ಇಸ್ ದ ಎಕ್ಸಾಂಪಲ್, ದೀಸ್ ಆರ್ ದ ಎಕ್ಸಾಂಪಲ್. Writing thank you 3 times in a row is a powerful thing to do because it prevents you from throwing the words away and increase your focus of gratitude. Saying thank you 3 times is also a magic formula because it is mathematical number of all new creation in the universe. For example, it takes 1 male and 1 female to create a baby. The male, female and baby in total 3, completing a new creation, right? The same rule applies, 3 applies to create everything in the universe, including the creation of your desire. And so when you say thank you 3 times in a row, you are using the magic number of creation and a secret magical formula. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತ ಒಂದ್ಸರಿ ಹೇಳಿದ್ರೆ ಸಾಲಲ್ಲ, 3 ಸರಿ ಹೇಳಬೇಕು. ಇದು ಮ್ಯಾಜಿಕಲ್ ಸೀಕ್ರೆಟ್. ಯಾಕೆ ಅಂತ ಹೇಳಿದ್ರೆ ಮ್ಯಾಥಮೆಟಿಕಲ್ ನಂಬರ್ ಪ್ರಕಾರ 3 is a ಕ್ರಿಯೇಷನ್ ನಂಬರ್ ಅಂತೆ. ಯಾವ ತರ ನೋಡಿ, ಒಂದು ಮಗು ಹುಟ್ಟಬೇಕಂತ ಹೇಳಿದ್ರು ಕೂಡ ಒಂದು ಮೇಲ್ ಒಂದು ಫಿಮೇಲ್ ಸೇರಿದಾಗ ಮಾತ್ರ ಒಂದು ಬೇಬಿ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ 1 + 1 ಅಂಡ್ ದಟ್ ಕ್ರಿಯೇಟ್ಸ್ ಒನ್ ಮೋರ್ ಕ್ರಿಯೇಷನ್, ದಟ್ ಈಸ್ ಬೇಬಿ. ಸೊ ಇಟ್ಸ್ 3. 1 + 1 2 ಸೇರಿದಾಗ 3 ಅಂದ್ರೆ 3 ಕ್ರಿಯೇಟ್ ಆಗುತ್ತೆ. ಸೊ 3 is a ಕ್ರಿಯೇಷನ್ ನಂಬರ್. ಸೊ 3 ಸರಿ ನಾವು ಥ್ಯಾಂಕ್ ಯು ಹೇಳಿದೀವಿ ಅಂದ್ರೆ ಇಟ್ಸ್ ದ ಕ್ರಿಯೇಷನ್ ಸೀಕ್ರೆಟ್, ಕ್ರಿಯೇಟಿಂಗ್ ಫಾರ್ಮುಲಾ, ಮ್ಯಾಜಿಕಲ್ ಫಾರ್ಮುಲಾ ಅದು. ಸೊ ಅದಕ್ಕೆ ಥ್ಯಾಂಕ್ ಯು 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಹೇಳ್ಬೇಕು ನಾವು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇಟ್ಸ್ ಅ ಕ್ರಿಯೇಟಿಂಗ್ ಫಾರ್ಮುಲಾ, ರೈಟ್? ಲಾ ಆಫ್ ಕ್ರಿಯೇಷನ್. ದ ಸೆಕೆಂಡ್ ಸ್ಟೆಪ್ ಆಫ್ make all your wishes come true involve saturating your desire with even more gratitude. You can complete the second step at any time during the day, either at the same time you are listing top 10 desires or intermittently throughout the day. To saturate each your desire with gratitude magical power, begin your first desire on the list and using the imagination mentally answer the following questions as though you have received your desires. ಸೊ ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಸೆಕೆಂಡ್ ಸ್ಟೆಪ್ ನ ದಿನದಲ್ಲಿ, ಇವತ್ತು ದಿನದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು, ಆರ್ ಈಗಲೇ ಕೂತ್ಕೊಂಡು 10 ಲಿಸ್ಟ್ ಮಾಡಿದ ತಕ್ಷಣ ಅದನ್ನ ಇಮಿಡಿಯೇಟ್ ಆಗಿ ಕೂಡ ಮಾಡ್ಬೋದು. ಓಕೆ, ಸೊ ಒಂದು ವಿಶ್, ಒಂದು ಡಿಸೈರ್ ನ ತಗೊಳ್ತೀರಾ, ಅದಕ್ಕೆ ನೀವು ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀರಾ. What emotion did you feel when you receive your desire? ಈಗ
ಲೆಟ್ಸ್ ಸೇ ಲೈಫ್ ಪಾರ್ಟ್ನರ್ ಸಿಗ್ಬೇಕು, ಮದುವೆ ಆಗ್ಬೇಕು, ಅವ್ರ ಮಗು ಆಗ್ಬೇಕು, ಅವ್ರ ಜಾಬ್ ಸಿಗ್ಬೇಕು, ಅವ್ರ ಕಾರ್ ತಗೊಳ್ಬೇಕು, ಮನೆ ತಗೊಳ್ಬೇಕು, ವಾಟ್ ಎವರ್ ಯುವರ್ ವಿಶ್, ವಾಟ್ ಎವರ್ ಯುವರ್ ಡಿಸೈರ್, ಅದು ಸಿಕ್ಕಿದಾಗ ಹೇಗಿದೆ ನಿಮ್ಮ ಫೀಲಿಂಗ್? Write that or think of that, right? Who was the first person you told when you received your desire and how did you tell them? Let's say ಆ ಒಂದು ವಿಶ್ ನಿಮ್ಗೆ ಸಿಕ್ಕಿದೆ, ಅಚೀವ್ ಆಗಿದೆ ಅಂದಾಗ ಯಾರು ಫಸ್ಟ್ ಪರ್ಸನ್ ನೀವು ಹೋಗಿ ಹೇಳ್ತಾ ಇದ್ದೀರಾ ಅಂಡ್ ಏನ್ ಹೇಳ್ತಾ ಇದ್ದೀರಾ? ಇಮ್ಯಾಜಿನ್ ಮಾಡಿ, ಅದನ್ನ ಫೀಲ್ ಮಾಡಿ ಬರೀರಿ, right? What is the first great thing you did when you received your desire? Include as much as details as you can in your mind. So, ಅದು ಸಿಕ್ಕಿದೆ ಅಂತ ಹೇಳಿದ ತಕ್ಷಣ ನಿಮ್ಮ ಡಿಸೈರ್ ವಿಶ್ ಏನ್ ಮಾಡ್ತೀರಾ? ವಾಟ್ ಇಸ್ ದ ಫಸ್ಟ್ ಗ್ರೇಟ್ ಥಿಂಗ್? ಇಮಿಡಿಯೇಟ್ ಆಗಿ ಏನ್ ಮಾಡ್ತೀರಾ? ಹೋಗಿ ದೇವ್ರ ಹತ್ರ ಪ್ರೇ ಮಾಡ್ತೀರಾ, ಥ್ಯಾಂಕ್ ಯು ಹೇಳ್ತೀರಾ, ಏನಾದ್ರು ಕಾಣಿಕೆ ಹಾಕ್ತೀರಾ, ಏನ್ ಮಾಡ್ತೀರಾ? ಡೀಟೇಲ್ ಆಗಿ ಮೈಂಡ್ ಅಲ್ಲಿ ಏನ್ ಮಾಡಿ, ಇಮ್ಯಾಜಿನ್ ಮಾಡಿ, ಥಿಂಕ್ ಮಾಡಿ, ಅದನ್ನ ಬರೆಯಕ್ಕೆ ಟ್ರೈ ಮಾಡಿ. ಓಕೆ, ಫೈನಲಿ reread each desire and really emphasize the magic word thank you so that you feel them as much as you can. Okay, so ಪ್ರತಿಯೊಂದೊಂದು ಡಿಸೈರ್ಗೂ ಏನ್ ಮಾಡಬೇಕು? ಈ ಸ್ಟೆಪ್ ನ ಫಾಲೋ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಯಾವ್ದದು? ಇಮ್ಯಾಜಿನ್ ಮಾಡಿ, ಅದು ಸಿಕ್ಕಿದ ತಕ್ಷಣ ಯಾವ ತರ ಫೀಲಿಂಗ್ ಇರುತ್ತೆ. ಸೆಕೆಂಡ್ ಕ್ವಶನ್ ಏನು? ಯಾರಿಗೆ ನೀವು ಫಸ್ಟ್ ಹೋಗಿ ಹೇಳ್ತೀರಾ, ಏನೇನೆಲ್ಲ ಹೇಳ್ತೀರಾ? ಪ್ಲಸ್ ಮೂರನೇದು ಫಸ್ಟ್ ಗ್ರೇಟ್ ಥಿಂಗ್ ಏನ್ ಮಾಡ್ತೀರಾ? ಅದು ಸಿಕ್ಕಿದ ತಕ್ಷಣ ನಿಮ್ಮ ಡೀಟೇಲ್ ಅನುಭವ ಹೇಗಿರುತ್ತೆ ಅಂತ ಹೇಳಿ ಅದನ್ನ ಲಿಸ್ಟ್ ಮಾಡ್ತೀರಾ, ಬರೀತೀರಾ, ಓದ್ತೀರಾ. ಓದಿ ಕ್ಲೀನ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಫೀಲ್ ಮಾಡ್ತಾ ಎಕ್ಸ್ಪ್ರೆಸ್ ಮಾಡ್ತೀರಾ. ಓಕೆ, ಸೊ ಮೂವ್ ಆನ್ ಟು ದ ಸೆಕೆಂಡ್ ಡಿಸೈರ್ ಆಫ್ ದ ಲಿಸ್ಟ್. ಫಾಲೋ ದ ಸೇಮ್ ಸ್ಟೆಪ್, ರೈಟ್? ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ದಟ್ಸ್ ರಿಯಲಿ ಪವರ್ಫುಲ್, a lot of fun, you can also create a magic board. So we call it as vision board anta karitivi, but here they are saying as a magic board, right? Where you can attach pictures of your desire, cut out the pictures, attach them to the board that's in a place where you will see it often. Place the magic word thank you thank you thank you in big bold letters on your magic board, or you can use your refrigerator as a magic board. If you have a family, you can create a magic board as family project because children love it. Imagine that your magic board is truly magical and whatever you place on the picture of the board is instantly moved towards to you. Your continued gratitude for it will magnetize, it will weigh into your life. Nodi, magic board is nothing but vision board. Okay, ಯಾರೆಲ್ಲ ನನ್ನ ಜೊತೆ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದೀರಾ ಅದರಲ್ಲಿ ಈ ಒಂದು ಥ್ಯಾಂಕ್ ಯು ವರ್ಡ್ ನ ಆಡ್ ಮಾಡಬೇಕು ಬಿಗ್ ಬೋಲ್ಡ್ ಲೆಟರ್ ಅಲ್ಲಿ. ಡನ್. ಮತ್ತೆ ಯಾರ ಹತ್ರ ಮ್ಯಾಜಿಕ್ ಬೋರ್ಡ್ ಇಲ್ಲ ಅಥವಾ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿಲ್ಲ, ನನ್ನ ಕೋರ್ಸ್ ಅಲ್ಲಿ ಯಾರೆಲ್ಲ ಮಾಡಿಲ್ಲ, ಅದನ್ನ ಇವತ್ತು ನೀವೆಲ್ಲ ಏನ್ ಮಾಡ್ಬೋದು? ಯು ಕ್ಯಾನ್ ಯೂಸ್ ದಿಸ್ ಮೆಥಡ್. ಯಾವುದು? ಮ್ಯಾಜಿಕ್ ಬೋರ್ಡ್ ಅಥವಾ ವಿಷನ್ ಬೋರ್ಡ್ ನ ಕ್ರಿಯೇಟ್ ಮಾಡೋದು. ಪಿಕ್ಚರ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ, ರೈಟ್? ಯಾವುದು? ನಿಮ್ಮ ಬೈಕ್, ಡ್ರೀಮ್ ಹೌಸ್, ಮನೆ, ಕಾರು, ಫ್ಯಾಮಿಲಿ, ಹ್ಯಾಪಿ ಲೈಫ್, ಅಬೆಂಡೆನ್ಸ್, ಮನಿ ಅಟ್ರಾಕ್ಷನ್, ವಾಟ್ ಎವರ್ ಯು ವಾಂಟ್, ಪಿಕ್ಚರ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ. ಒಂದು ಯೆಲ್ಲೋ ಕಲರ್ KG ಕಾರ್ಡ್ಬೋರ್ಡ್ ತಗೊಳ್ಳಿ, ಅದರಲ್ಲಿ ನೀಟಾಗಿ ಅಂಟಿಸಿ ಅಂಡ್ ದೊಡ್ಡದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತೇಳಿ ಬರ್ದು ಹಾಕಿ, ಅಥವಾ ಒಂದು ಚಿಕ್ಕದ್ ಬೇಕಾದ್ರೆ ಮಾಡಿ ಫ್ರಿಡ್ಜ್ ಮೇಲೆ ಅಂಟಿಸ್ಬೋದು. ನೀವು ಎಲ್ಲಿ ದಿನ ನಿಮ್ಗೆ ಕಾಣುತ್ತೆ, ರೂಮಲ್ಲಿ ಎದ್ದ ತಕ್ಷಣ ಎದುರುಗಡೆ ಕಾಣಬೇಕು, ಆ ತರ ಅಲ್ಲಿ ಅಂಟಿಸ್ಕೊಂಡ್ರೆ ಆ ಒಂದು KG ಕಾರ್ಡ್ಬೋರ್ಡ್ ಅಲ್ಲಿ ನಿಮ್ಗೆ ದಟ್ಸ್ ಯುವರ್ ಮ್ಯಾಜಿಕ್ ಬೋರ್ಡ್, ವಿಷನ್ ಬೋರ್ಡ್. ಕ್ಲಿಯರ್? ಸೊ ಮ್ಯಾಜಿಕ್ ಪ್ರಾಕ್ಟೀಸ್ 13. ಇವತ್ತಿನ ಪ್ರಾಕ್ಟೀಸ್ ಏನಪ್ಪಾ ಅಂತ ಹೇಳಿದ್ರೆ, ಮೇಕ್ ಆಲ್ ಯುವರ್ ವಿಶಸ್ ಕಮ್ ಟ್ರೂ. ಏನ್ ಮಾಡ್ಬೇಕು? ಫಸ್ಟ್ ಇವತ್ತು 10 ಬ್ಲೆಸ್ಸಿಂಗ್ಸ್ ನ ಬರೀತೀರಾ. ಫಸ್ಟ್ ಕೆಲಸ ಏನು? 10 ಬ್ಲೆಸ್ಸಿಂಗ್ಸ್ ನ ಬರೀತೀರಾ. ಆಲ್ ನ್ಯೂ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಹೇಳ್ತೀರಾ. ಸಿಟ್ ಡೌನ್ ಅಟ್ ಅ ಕಂಪ್ಯೂಟರ್ ಆರ್ ಅ ಪೆನ್ ವಿತ್ ಅ ಜರ್ನಲ್. ಲಿಸ್ಟ್ ಟಾಪ್ 10 ಡಿಸೈರ್ಸ್. ನಿಮ್ಮ ಲೈಫ್ ಅಲ್ಲಿ ಅಟ್ ಮೋಸ್ಟ್ ಇವಾಗ 10 ಟಾಪ್ 10 ಡಿಸೈರ್ ಯಾವ್ದು ಬೇಕು ನಿಮ್ಗೆ, ಯಾವ ನಿಮ್ಮ ವಿಶಸ್ ಇದೆ ಅಂತ ಹೇಳಿ ಲಿಸ್ಟ್ ಮಾಡ್ಕೊಳ್ತೀರಾ. ಓಕೆ, ಅದನ್ನ ಯಾವ ತರ ಬರೀತೀರಪ್ಪ ಅಂದ್ರೆ, ಥ್ಯಾಂಕ್ ಯು ಫಾರ್ ಆಲ್ರೆಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ರಿಸೀವಿಂಗ್ ದಟ್ ಅಂತ ಹೇಳಿ. ಆ ಒಂದು ಏನ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅದ್ರ ಫೋಟೋ ಕೂಡ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಯು ಕ್ಯಾನ್ ಇವನ್ ವಾಚ್ ಆರ್ ರೀಡ್ ದಟ್, ರೈಟ್? ಸೊ ಆಲ್ರೆಡಿ ಸಿಕ್ಕಿದೆ ಅನ್ನೋ ರೀತಿ ಫಸ್ಟೇ ಥ್ಯಾಂಕ್ ಯು ಅಂತ ಹೇಳಿ ಪಾಸ್ಟ್ ಟೆನ್ಸ್ ಅಲ್ಲಿ ಬರೀತೀರಾ.
ಪಾಸ್ಟ್ ಟೆನ್ಸ್ ಆಲ್ರೆಡಿ ಪಡ್ಕೊಂಡಿದ್ದೀನಿ ಅನ್ನೋ ರೀತಿ ಬರೀತೀರಾ. ಓಕೆ, ಥ್ಯಾಂಕ್ ಯು ಫಾರ್ ದ ಮೈ ಫೇವ್ರೆಟ್ ಬೈಕ್ ವಿಚ್ ಐ ಹ್ಯಾವ್ ರಿಸೀವ್ಡ್. Simple. Using the imagination, answer all these questions in your mind as though you have received each 10 desires. Okay. ಈ ಸೆಕೆಂಡ್ ಸ್ಟೆಪ್ ಅನ್ನ ನೀವು ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಮೈಂಡ್ ಅಲ್ಲಿ ಇಮ್ಯಾಜಿನ್ ಮಾಡಬೇಕು, ಫೀಲ್ ಮಾಡ್ಬೇಕು ಅದನ್ನ. ಫಸ್ಟ್ ಸ್ಟೆಪ್ ಏನು? ಇಮೋಷನ್. ಅದು ಸಿಕ್ಕಿದೆ ಅಂದಾಗ ಫಸ್ಟ್ ನಿಮ್ಮ ಭಾವನೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ ಅದನ್ನ. ಸೆಕೆಂಡ್ ಕ್ವಶನ್, ಫಸ್ಟ್ ಯಾರಿಗ ಹೋಗಿ ಹೇಳ್ತೀರಾ, ಏನೇನೆಲ್ಲ ಹೇಳ್ತೀರಾ, ಕಲ್ಪಿಸ್ಕೊಳ್ಳಿ, ಇಮ್ಯಾಜ್ ಮಾಡ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಮೂರನೇ ಕ್ವಶನ್, ಫಸ್ಟ್ ಗ್ರೇಟ್ ಥಿಂಗ್ ಏನ್ ಮಾಡ್ತೀರಾ, ಇಮಿಡಿಯೇಟ್ ಸಿಕ್ಕಿದ ತಕ್ಷಣ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀರಾ, ಆರ್ ಏನ್ ಮಾಡ್ತೀರಾ, ಹೋಗ್ಬಿಟ್ಟು ನಿಮ್ಮ ತಂದೆ ತಾಯಿಗೆ ಹೇಳ್ತೀರಾ, ಅಥವಾ ಅವ್ರ ಫೋಟೋ ಮುಂದೆ ವಿಶ್ ಮಾಡ್ತೀರಾ, ಥ್ಯಾಂಕ್ ಯು ಹೇಳ್ತೀರಾ. ವಾಟ್ ಈಸ್ ದಟ್ ಯು ಗೋಯಿಂಗ್ ಟು ಡೂ ಫಸ್ಟ್ ಸಿಕ್ಕಿದ ತಕ್ಷಣ, ಅದು ರೈಟ್. ಸೊ ಅದನ್ನ ಕಲ್ಪಿಸ್ಕೊಳ್ಳಿ, ಇಮ್ಯಾಜ್ ಮಾಡಿ ಅಂಡ್ ಮಾಡಿ ಅದನ್ನ. ಡನ್. ಅಂಡ್ ಫೈನಲಿ reread the sentence listing your desire and emphasize on the magic word thank you. So last ಅಲ್ಲಿ ಮತ್ತೆ ಆ ಒಂದು 10 ಲಿಸ್ಟ್ ನ ಓದಿ ಅದನ್ನ ಥ್ಯಾಂಕ್ ಯು ಅಂತ ಹೇಳಿ ಇನ್ನೊಂದ್ಸರಿ ರೀರೀಡ್ ಮಾಡಿ ಅದನ್ನ. ಅಂಡ್ ಇಫ್ ಯು ಲೈಕ್ ಕ್ರಿಯೇಟ್ ಅ ಮ್ಯಾಜಿಕ್ ಬೋರ್ಡ್, ಡೆಫಿನೆಟ್ಲಿ ಮ್ಯಾಜಿಕ್ ಬೋರ್ಡ್ ನ ಕ್ರಿಯೇಟ್ ಮಾಡಿ, ವಿಷನ್ ಬೋರ್ಡ್ ನ ಕ್ರಿಯೇಟ್ ಮಾಡಿ. ಇದು ನಿಮ್ಗೆ ಎಕ್ಸ್ಟ್ರಾ, ನೀವು ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಮಾಡಿ. ಐ ರೆಕಮೆಂಡ್ ಮಾಡಿ, ಯಾಕಂದ್ರೆ ನಾನು ಎಲ್ಲರ ಕೈಲೂ ಮಾಡಿಸ್ತೀನಿ. ನನ್ನ ಒಂದು ಮೈಂಡ್ ರಿಚುವಲ್ಸ್ ವರ್ಕ್ಶಾಪ್ ಅಲ್ಲಿ ಎಲ್ಲರ ಕೈಲೂ ಮಾಡಿಸ್ತೀನಿ. ಇವನ್ ನನ್ನ ಮನಿ ರಿಚುವಲ್ ವರ್ಕ್ಶಾಪ್ ಅಲ್ಲೂ ಇವತ್ತು ಮಾಡಿಸ್ತಾ ಇದ್ದೀನಿ ನಾನು ಇವತ್ತು. ಫೈನ್. ಸೊ ಜಸ್ಟ್ ಬಿಫೋರ್ ಯು ಗೋ ಟು ಬೆಡ್, ಟೇಕ್ ದ ಮ್ಯಾಜಿಕ್ ರಾಕ್. ಓಕೆ, ಮ್ಯಾಜಿಕ್ ರಾಕ್ ನ ತಗೊಳ್ಳಿ, ಹೋಲ್ಡ್ ಮಾಡಿ. ಹೋಲ್ಡ್ ಏನಲ್ಲಿ ಏನೇನ್ ಚೆನ್ನಾಗಿತ್ತು ನೆನಪಿಸ್ಕೊಳ್ಳಿ. ಒನ್ ಬೆಸ್ಟ್ ತುಂಬಾ ಚೆನ್ನಾಗಿ ಏನಿತ್ತು ಅದನ್ನ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಿ ವಾಪಸ್ ಇಡಿ ಅಂಡ್ ಗೋ ಟು ಸ್ಲೀಪ್. ರೈಟ್ ಫ್ರೆಂಡ್ಸ್? ಸೊ ದಿಸ್ ಇಸ್ chapter day 13. Okay, make all your wishes come true. So this is book, magic book, Rhonda Byrne ಅವ್ರದ್ದು. ನಾವು ಇಂಗ್ಲಿಷ್ ಅಲ್ಲಿ ಇರೋದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಡೈಲಿ ಪ್ರಾಕ್ಟೀಸಸ್ ನ ಫಾಲೋ ಮಾಡ್ತಾ ಇದೀವಿ. ಇವತ್ತು ಡೇ 13 ಇತ್ತು, ವಂಡರ್ಫುಲ್ ಆಗಿತ್ತು. ಸೊ ಪಾಸ್ಟ್ ಗ್ರಾಟಿಟ್ಯೂಡ್ ನ ಕೊಡೋದನ್ನ ಜೊತೆಗೆ ಹೇಗೆ ಫ್ಯೂಚರ್ ಬೇಕಾಗಿರೋದಕ್ಕೂ ಗ್ರಾಟಿಟ್ಯೂಡ್ ಕೊಡೋದನ್ನ ಅರ್ಥ ಮಾಡ್ಕೊಂಡ್ವಿ. ಹೇಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಸೊ ಫಾಲೋ ದಿಸ್, ಇಂಪ್ಲಿಮೆಂಟ್ ಮಾಡಿ. ಹೇಗಿತ್ತು ನಿಮ್ಮ ಅನುಭವ, ಏನೇನೆಲ್ಲ ನೀವು ಮ್ಯಾನಿಫೆಸ್ಟ್ ಮಾಡಿದ್ರಿ ಅಂತ ಹೇಳಿ ಡೆಫಿನೆಟ್ಲಿ ನನ್ನ ಜೊತೆ ಶೇರ್ ಮಾಡಿ. ನಾನು ನಿಮ್ ಜೊತೆ ಇದ್ದೇ ಇರ್ತೀನಿ. ಐ ಆಮ್ ಯುವರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್ ಗೋಪಿ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ಜಾಯ್ನಿಂಗ್ ಇನ್ ಅಂಡ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಇದನ್ನ ಬೇರೆಯವ್ರಿಗೆ ಶೇರ್ ಮಾಡಿ, ರೈಟ್? ವಿಡಿಯೋನ ಶೇರ್ ಮಾಡಿ, ಸ್ಪ್ರೆಡ್ ಮಾಡಿ, ಸ್ಟೇಟಸ್ ಅಲ್ಲಿ ಹಾಕಿ, ಗ್ರೂಪ್ಗಳಲ್ಲಿ ಹಾಕಿ, ಅಥವಾ ಯೂಟ್ಯೂಬ್ ಇಂದ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗೋಣ ಡೇ 14ಗೆ. ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಡೇ. ಲವ್ ಯು ಆಲ್. ಸಿ ಯು ಟುಮಾರೋ.